ನ್ಯಾಯಾಧೀಶನಾಗಿದ್ದು ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಯ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಸಂಘಟನೆಗಳು ಮತ್ತು ಇಲಾಖೆಗಳ ಅಧಿಕಾರಿಗಳು ನಮ್ಮೊಂದಿಗೆ ಕೆಲಸ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆಯ ಸಾತಪ್ಪ ಮತ್ತು ಅವರ ಟೀಮ್ನವರು ನಮ್ಮ ಕಾನೂನು ಸೇವಾ ಕಾರ್ಯದಲ್ಲಿ ಸಾಕಷ್ಟು ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಇವತ್ತು ನಾನು ವರ್ಗಾವಣೆಯಾಗಿ ಹೋಗ್ತಾ ಇರೋದರಿಂದ ಬಂದು ಸನ್ಮಾನಿಸಿದ್ದಕ್ಕಾಗಿ ಮತ್ತು ಇಲ್ಲಿಯವರೆಗೆ ನಮ್ಮೊಂದಿಗೆ ಸಹಕರಿಸಿದ್ದಕ್ಕಾಗಿ ಸಂಘಟನೆಯ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನನ್ನ ಅನಂತ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ಇಲ್ಲಿಯವರೆಗೆ ಅವರು ತಮ್ಮ ಸೇವಾ ಅವಧಿಯಲ್ಲಿ ಏನು ಸಂಗ್ರಾಮ ಸೇನೆ ಬಂತು ಮತ್ತು ಯಾವುದೇ ಕನ್ನಡಪರ ಸಂಘಟನೆಗಳ ಪರವಾಗಿ ಅವರು ಕೂಡ ರಾಜ್ಯೋತ್ಸವ ದಿನ ಹೋಗಿ ಊರಾಗೆಲ್ಲ ಜಾಥಾ ಮಾಡಿ ಆಮೇಲೆ ಇವನ್ನ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಕನ್ನಡ ರಾಜ್ಯೋತ್ಸವದ್ದು ಇಂಥವೆಲ್ಲ ಒಳ್ಳೆಯ ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದಾರೆ. ಈ ತಾಲೂಕಿನಲ್ಲಿ ಹಿರಿಯ ನ್ಯಾಯಾಧೀಶರು ಹಾಗೂ ಎಲ್ಲ ಯುವಕರಿಗೆ ಮಾರ್ಗದರ್ಶಕರಾಗಿ ಇವತ್ತು ಕಲಗಟ್ಟಿ ಒಳಗೆ ನ್ಯಾಯಾಧೀಶರ ಕಾಣಬೇಕಪ್ಪ ಅಂದ್ರೆ ನಾವು ನ್ಯಾಯಾಧೀಶರನ್ನು ಭಾಳ ದೂರಿಂದ ಹೋಗ್ತೀವಿ. ಹೋಗಿ ಬರ್ಬೇಕಂದ್ರೆ ಹೆದರುವಂಥ ಪರಿಸ್ಥಿತಿ. ಆದರೆ ಇವತ್ತು ನಮ್ಮ ಶೆಟ್ಟರ್ ಸಾಹೇಬರಿಂದ ಎಲ್ಲ ವಕೀಲರು ಒಳಗೆ ತಗೊಂಡು ನಮ್ಮ ಪ್ರತಿಯೊಂದು ಕರ್ನಾಟಕ ಸಂಗ್ರಾಮ ಸೇನೆ ಕಾರ್ಯಕ್ರಮ ಬಂದು ಕನ್ನಡ ನಾಡುನುಡಿ ಬಗ್ಗೆ ಕನ್ನಡ ಹಬ್ಬಗಳ ಯಾವುದೇ ಒಂದು ಕಾರ್ಯಕ್ರಮ ಬಂದಾಗ ಸಾಹೇಬರು ಬರ್ಬೇಕು ಅಂತೇಳಿ ವಕೀಲರು ಕರ್ಕೊಂಡು ಬಂದಾಗ ಆಯ್ತು ಬರ್ತಂತ ತೋರ್ಸದಪ್ಪ ಅಂತೇಳಿ ನಮ್ಗೆ ಪ್ರೀತಿಯಿಂದ ಬಂದು ನಮ್ಮ ಸಂಘಟನೆ ಕಾರ್ಯಕ್ರಮ ಭಾಗಿಯಾಗಿ ಅವೊಬ್ಬರು ಎಲ್ಲರೂ ಯುವಕರ ಜೊತೆ ಸೇರಿಕೊಂಡು ತಮ್ಮ ನ್ಯಾಯಾಧೀಶರಲ್ಲದೆ ನಾನು ಒಬ್ಬ ಎಲ್ಲರ ಜೊತೆ ಮಾರ್ಗದರ್ಶನ ಆಗಿ ಅಂತೇಳಿ ತಮ್ಮ ಜೊತೆ ಸಹಕಾರ ಕೊಟ್ಟು ನಮ್ಮನ್ನೆಲ್ಲರಿಗೂ ತಾವು ಮಾರ್ಗದರ್ಶನ ಕೊಟ್ಟು ಮತ್ತು ನಮ್ಮ ಕಲಗಟ್ಟಿಗಳು ಯಾವುದೇ ಒಂದು ನಮ್ಮ ಕನ್ನಡ ಸಂಗ್ರಾಮ ಸೇನೆ ಕಾರ್ಯಕ್ರಮ ಆದಾಗ ನಾವು ಸಾಹೇಬರು ಮುನ್ಸೂಚನೆ ಇದ್ದುಕೊಂಡು ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರ ತಾವು ಇನ್ನೂ ಮುಂದಿನ ಒಂದು ಹಂತದಲ್ಲಿ ಗದಗ ಜಿಲ್ಲಾ ನ್ಯಾಯಾಧೀಶರಾಗಿ ವರ್ಗಾವಣೆಗೊಂಡಿದ್ದು ನಮ್ಗೆ ಸಂತೋಷ ವಿಷಯ. ಆದ್ರೆ ಇನ್ನೊಂದು ಸಲ ಸಾಹೇಬರಿಗೆ ಇರಬೇಕು ನಮ್ಮ ಆಶೆ ಇತ್ತು. ಆದ್ರೆ ವರ್ಗಾವಣೆ ಅನಿವಾರ್ಯವಾದ ಕಾರಣವಾಗಿ ಸಾಹೇಬರು ಅಲ್ಲಿದ್ದು ಕೂಡ ಮೊನ್ನೆನೂ ಹೇಳಿದ್ರೆ ಮೀಟಿಂಗ್ ಒಳಗೆ ನಾನು ಎಲ್ಲೇ ಇದ್ರು ಕೂಡ ನಿಮ್ಮ ಜೊತೆ ಇರ್ತೇನೆ ಅಂತೇಳಿ. ಹಾಗಾಗಿ ಸಾಹೇಬರಿಗೆ ನಮ್ಮ ಕನ್ನಡ ಸಂಗ್ರಾಮ ಸೇನೆ ಗೌರವ ಮತ್ತು ನಾವು ಅವರಿಗೆ ಇದು ಒಂದು ಸಣ್ಣ ಕಾಣಿಕೆ ಪ್ರೀತಿಯಿಂದ ಕನ್ನಡ ಸಂಗ್ರಾಮ ಸೇನೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಾವು ಇನ್ನೂ ನಮ್ಮ ಮೇಲೆ ಹೆಚ್ಚಿನ ಎಲ್ಲೇ ಇದ್ರು ಕೂಡ ನಮ್ಮ ಕನ್ನಡ ಸಂಗ್ರಾಮ ಸೇನೆ ನಾವು ಫೋನ್ ಮಾಡಿದ್ರು ಕೂಡ ಸಾಹೇಬರು ತಮ್ಮ ಮಂದಿ ರಾತ್ರಿ ಫೋನ್ ಎಬ್ಸಿದ್ರು. ಸಾಹೇಬರು 10 ಫೋನ್ ಮಾಡಿದಾಗ ಫೋನ್ ಮಾತಾಡಿದ್ರು. ಅದಕ್ಕಾಗಿ ಇಂಥ ಒಂದು ಒಳ್ಳೆಯ ಅಧಿಕಾರಿಗಳನ್ನ ನಾವು ನಮ್ಮ ತಾಲೂಕಿಂದ ವರ್ಗಾವಣೆ ಕೂಡ ನಮ್ಮ ದುಃಖದ ಸಂಗತಿ. ಅದಕ್ಕಾಗಿ ಮುಂದೆ ತಾವು ಎಲ್ಲೇ ಇದ್ರು ಕೂಡ ತಮ್ಮ ಜೊತೆ ಸಂಪರ್ಕ ಇಟ್ಕೊಂಡು ಎಲ್ಲ ವಕೀಲರು ಕೂಡ ಎಲ್ಲರೂ ಕೂಡ ನಮ್ಮ ಕನ್ನಡ ಸಂಗ್ರಾಮ ಸೇನೆ ಸಂಪರ್ಕ ಇರಲಿ ಅಂತ ನಾನು ಮಾತು ಹೇಳಿ ಮಾತು ಮುಗಿಸ್ತೇನೆ.